Hi, hello, namaskara. Welcome back to another episode of Resonance, the RNSIT MBA podcast where minds meet mics. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಸಾವಿತ್ರಮ್ಮ ಮತ್ತು ಶ್ರೀ ರಾಜು ಅವರು. ಶ್ರೀಮತಿ ಸಾವಿತ್ರಮ್ಮನವರು ಕೇವಲ ಒಬ್ಬ ಕೆಲಸಗಾರರಲ್ಲ, ತಾಯಿಯಿಂದ ದೂರವಾದ ಎಷ್ಟೋ ಹುಲಿ, ಚಿರತೆ, ಸಿಂಹ ಮತ್ತು ಕರಡಿ ಮರಿಗಳಿಗೆ ಇವರು ಅಕ್ಷರಶಃ ತಾಯಿಯಾಗಿದ್ದಾರೆ. ಕಳೆದ 20 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ನೂರಾರು ಪ್ರಾಣಿ ಮರಿಗಳಿಗೆ ಹಾಲುಣಿಸಿ ಮತ್ತು ಔಷಧಿ ನೀಡಿ ಅವುಗಳ ಪಾಲನೆ ಪೋಷಣೆ ಮಾಡಿ ಸ್ವತಃ ತಾವೇ ತಾಯಿಯಂತೆ ನೋಡಿಕೊಂಡಿದ್ದಾರೆ. ಅವುಗಳ ಬದುಕಿಗೆ ಹೊಸ ಭರವಸೆ ನೀಡಿ ಮಹಾತಾಯಿ ಎಂದು ಎನಿಸಿಕೊಂಡಿದ್ದಾರೆ. ಇವರ ಅನುಭವಗಳು ಮತ್ತು ವನ್ಯಜೀವಿಗಳ ಮೇಲಿರುವ ಇವರ ಪ್ರೀತಿಯ ಬಗ್ಗೆ ಇಂದು ನಾವು ಕೇಳಿ ತಿಳಿಯೋಣ. ಅಮ್ಮ ನಮಸ್ಕಾರ, ನಮ್ಮ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಸರ್ ನಿಮಗೂ ನಮಸ್ಕಾರ, ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಅಮ್ಮ, ನೀವು ಈ ಕೆಲಸಕ್ಕೆ ಲೈಕ್ ಝೂ ಕೀಪರ್ ಆಗಿ ಯಾವಾಗ ನೀವು ಜಾಯಿನ್ ಆದ್ರಿ? ಲೈಕ್ ನಿಮಗೂ ಮತ್ತು ಪ್ರಾಣಿಗಳಿಗೆ ನಡುವೆ ಇರುವಂತ ಒಡನಾಟ ಯಾವ ರೀತಿ ಇದೆ ಅಂತ ತಿಳಿಸ್ಬೋದಮ್ಮ? ನಾವು 2002ರಲ್ಲಿ ನಾವು ಝೂ ಕೀಪರ್ ಆದ್ವಿ. ಅದಕ್ಕೆ ಮುಂಚೆ ಮನೇಲಿ ಹೌಸ್ ನಾವು ಇದ್ದಿದ್ದು. ಅಲ್ಲಿ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಕೆಲಸ ನಮಗೆ ಕೊಟ್ಟರು. ಅವಾಗಿಂದ ನಾನು ಅನಿಮಲ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಚಿಕ್ಕ ಪ್ರಾಣಿ ಬಂದರೂ, ಏನೇ ಒಂದು ಪ್ರಾಣಿ ಬಂದರೂ ಅವಕ್ಕೆಲ್ಲ ಟ್ರೀಟ್ಮೆಂಟು ಅವೆಲ್ಲ ಮಾಡ್ತೀವಿ. ಚಿಕ್ಕ ಮರಿ ಬಂದ್ರೂ ನಾವು ನೋಡಿಕೊಂಡು ದೊಡ್ಡದು ಮಾಡಿ ಬಿಡ್ತೀವಿ. ಅದು ನಮಗೆ ತಿಳಿತು, ಲೈಕ್ ನೀವು ಚಿರತೆ, ಹುಲಿ, ಸಿಂಹ ಈ ಮರಿಗಳು ಕೂಡ ನೀವು ಪಾಲನೆ ಪೋಷಣೆ ಮಾಡ್ತಿದ್ದೀರಾ ಅಂತ. ಆ ರೀತಿ ಮಾಡ್ಬೇಕಾದ್ರೆ ನಿಮ್ಗೆ ಭಯ ಆಗ್ಲಿಲ್ವಾ ಮ್ಯಾಮ್? ಏನ್ ಭಯ ಇಲ್ಲ. ಅವು ಯಾಕೆಂದ್ರೆ ಚಿಕ್ಕ ಮರಿಗಳು ಬರ್ತಾವಲ್ಲ ನಮ್ಮ ಹತ್ರ, ನಾವೇ ಸಾಕಿ ಬೆಳೆಸ್ತಾ ಇರ್ತೀವಿ ಅಂದ್ರೆ ಅವು ನಮ್ಮನ್ನೇನು ಮಾಡಲ್ಲ. ಚೆನ್ನಾಗಿ ನಾವು ನೋಡ್ಕೊಂತೀವಿ. ನಾವ್ ಹೆಂಗ್ ನೋಡ್ಕೊಂತೀವಿ ಆ ತರ. ನೀವು ತಾಯಿಯಿಂದ ದೂರವಾದ ಎಷ್ಟೋ ಹುಲಿ, ಚಿರತೆ, ಸಿಂಹ ಮರಿಗಳನ್ನು ಮೊದಲು ನೋಡಿದಾಗ ನಿಮ್ಗೆ ಯಾವ ತರ ಫೀಲಿಂಗ್ಸ್ ಬಂತು ಮ್ಯಾಮ್? ಲೈಕ್ ನಿಮ್ಗೆ ಯಾವ ರೀತಿ ಅವಕ್ಕೆ ಸ್ಪಂದನೆ ಮಾಡ್ಬೇಕು ಅಂತ ಅನ್ನಿಸ್ತು? ಅದು ತಾಯಿ ಪ್ರೀತಿನೇ. ಅದು ತಾಯಿ ನಮ್ಮ ಮಕ್ಕಳನ್ನ ಯಾವ ತರ ನೋಡ್ತೀವೋ ಅದೇ ತರ ಅವ್ರನ್ನು ನೋಡ್ಬೇಕು. ಬೇರೆ ಬೇರೆ ಕಡೆಯಿಂದ ಬಂದಿರ್ತವೆ, ಅಮ್ಮ ಬಿಟ್ಟಿರ್ತಾಳೆ, ಒಂದು ಕಾಲೇ ಇರಲ್ಲ, ಒಂದು ಕೈಯೇ ಕಚ್ಚಿರ್ತವೆ. ಅವೆಲ್ಲ ತಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಮ್ಮ ಡಾಕ್ಟ್ರು. ಅವೆಲ್ಲ ನೋಡ್ಕೊತೀವಿ ನಾವು. ಮತ್ತೆ ನಮ್ಮ ಇದ್ರಲ್ಲೂ ಕೆಲವು ಹುಲಿ, ಸಿಂಹ, ಚಿರತೆ ಇವೆಲ್ಲ ಮರಿಗಳ್ನ ಹಾಕ್ಬಿಟ್ಟು ಬಿಟ್ಬಿಡ್ತವೆ. ಹಾಲು ಕುಡ್ಸಲ್ಲ, ಒಂದೊಂದು ತಿನ್ಕೊಳ್ತವೆ. ಆ ಟೈಮಲ್ಲಿ ನಾವು ಎತ್ಕೊಬಂದು ಸೇಫ್ಟಿ ಮಾಡಿ ನಾವು ಸಾಕಿ ದೊಡ್ಡದು ಮಾಡಿ ನಮ್ಮ ಝೂಗ್ ಬಿಟ್ಕೊತೀವಿ. ಕೆಲವೊಂದು ಮರಿಗಳಿಗೆ ಈಗ ಗಾಯ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಆಗ ಅವು ಲೈಕ್ ಕಚ್ಚೋದಕ್ಕೆ ಅಂತ ಹೇಳಿ ಬಂದ್ಬಿಡ್ತವೆ. ಆಗ ಏನ್ ಮಾಡ್ತೀರಾ ಮ್ಯಾಮ್? ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಅದನ್ನ ನಿಭಾಯಿಸ್ತೀರಾ ಆ ಮರಿಗಳನ್ನ? ಕಚ್ಚಕ್ ಬಂದ್ರೆ ನಮಗ್ ಗೊತ್ತು, ನಾವು ನೈಸ್ ಮಾಡ್ಕೊಂತೀವಿ. ನೀಟಾಗಿ ಹಿಡ್ಕೊಂಡು ನೈಸ್ ಮಾಡಿ ಔಷಧಿ ಹಾಕ್ತೀವಿ. ನೀವು ಚಿಕ್ಕ ವಯಸ್ಸಿಂದನೂ ಮರಿಗಳನ್ನ ಸಾಕೊಂಡ್ ಬಂದಿರ್ತೀರಾ. ಲೈಕ್ ಒಂದು ಟೈಮ್ನಲ್ಲಿ ಅವುಗಳನ್ನ ಝೂಗೆಲ್ಲ ಬಿಡಬೇಕು ಅಂತ ಬರುತ್ತೆ, ಅಥವಾ ಸಫಾರಿಗೆ ಅಂತ ಹೇಳಿ ಬಿಡಬೇಕು ಅಂತ ಬರುತ್ತೆ. ಆಗ ನಿಮ್ಮ ಎಮೋಷನ್ಸ್ ಅದ್ರ ಜೊತೆಗೆ ಎಷ್ಟು ಕನೆಕ್ಟ್ ಆಗಿರುತ್ತೆ, ಮತ್ತೆ ಅವು ಯಾವ ರೀತಿ ಸ್ಪಂದಿಸ್ತವೆ ನಿಮ್ದು ದೂರ ಆಗ್ಬೇಕಾದ್ರೆ? ಹೌದು, ಅವಾಗ ತುಂಬಾ ಬೇಜಾರಾಗುತ್ತೆ. ನಾವು ಒಂದು ವರ್ಷದ ಗಂಟೆ ನಾವು ಅಲ್ಲಿ ಇಟ್ಕೊಂಡು ಸಾಕೊಂತೀವಿ ಹಾಸ್ಪಿಟ್ಲಲ್ಲಿ. ಇನ್ನ ಬೇರೆ ಬೇರೆ ಬರ್ತಾ ಇರ್ತಾವಲ್ಲ, ಹಂಗಾಗಿ ಇವ್ರನ್ನ ಬಿಡ್ಲೇಬೇಕು ನಾವು. ಆ ಟೈಮಲ್ಲಿ ನಮಗೂ ತುಂಬಾ ಬೇಜಾರು. ನಮ್ ಝೂಗ ಅಷ್ಟು ಬಿಡ್ತೀವಿ, ಬೇರೆ ಬೇರೆ ಕಡೆನೂ ಚಿಕ್ಕ ಮರಿಗಳನ್ನ ಕೊಟ್ಟು ಕಳ್ಸಿದೀವಿ. ತುಂಬಾ ಬೇಜಾರಾಗುತ್ತೆ. ಅವಾಗ ಇಲ್ಲಿದ್ರೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಬೇರೆ ಕಡೆ ಹೋದ್ರೆ ಆಗಲ್ಲ. ಅಲ್ಲೋಗಿ ಒಂದು ಬಳ್ಳಾರಿ ಝೂಗೆ ಇರ್ಬೇಕು, ಝೂ ಅಲ್ಲಿ ಅದು ಮರ್ತೋಗಿದ್ದೀನಿ ಅವಾಗ ಮಾಡಿರೋದು. ಅಲ್ಲಿ ಒಂದ್ 3 ಚಿರತೆ ಮರಿ ಪುಟ್ ಮರಿನ ಕೊಟ್ಬಿಟ್ರು ಅಲ್ಲಿಗೆ. ಅದು 1 ವಾರ ಊಟ ಮಾಡಿರ್ಲಿಲ್ವಂತೆ ಅಲ್ಲಿ. ಫೋನ್ ಮಾಡಿ ಅವಾಗ ಫೋನ್ ಕಟ್ಟಾಡಿತ್ತು. ಫೋನ್ ಮಾಡಿ ಕೇಳಿದ್ರು, ಮೇಡಮ್ ಹಿಂಗ್ ಊಟ ಮಾಡ್ತಾ ಇಲ್ಲ, ಏನ್ ಮಾಡೋದು ಅಂತ. ನಾನೊಂದು ಫೋನ್ ಮಾಡಿ ನೀವು ಹತ್ರ ಇಡ್ರಿ, ಕೇಜ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ದೆ. ಆ ಟೈಮಲ್ಲಿ ನಾನು ಮಾತಾಡ್ದೆ. ನಾನು ಎಲ್ಲಿ ಮುದ್ದು ಮಾಡ್ತಾ ಇದ್ನ ಆ ತರ ಮಾತಾಡ್ದೆ. ಅವು ಸಾಯಂಕಾಲ ಅವು ಫೀಡಿಂಗ್ ತಗೊಂಡ್ವಂತೆ. ಆವಾಗ ಅದು ತುಂಬಾ ನಮ್ಗೆ ಇಷ್ಟ ಆಯ್ತು. ಇದರಿಂದ ಗೊತ್ತಾಗುತ್ತೆ ನಿಮ್ ಜೊತೆ ಎಷ್ಟು ಕನೆಕ್ಷನ್ ಇರುತ್ತೆ ಅಂತ ಮರಿಗಳಿಗೆ. ಹೌದು. ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ ಜೊತೆಗೆ ಸಹಾಯ ಮಾಡ್ತಾರಲ್ಲ ಮ್ಯಾಮ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ ಜೊತೆಲಿ ಇವಾಗ 5 ಜನ ಅವ್ರೆ. ಅಲ್ಲಿ ನೈಟ್ 2 ಇರ್ತಾರೆ, ಅಟ್ಪ ರಾಜು ಅಂತ. ನಾವ್ ಹೆಂಗ್ ನೋಡ್ಕೊಂತೀವಿ ಅದೇ ತರ ಅವರು ನೋಡ್ಕೊಂತಾರೆ. ಇವಾಗ 5 ಜನ ಅವ್ರೆ ಅಲ್ಲಿ. ನಾವೊಂದ್ 5 ಜನನು ರೊಟೇಷನ್ ಮಾಡ್ಕೊಂತೀವಿ. ಒಂದೊಂದ್ ದಿವಸ ಒಬ್ಬೊಬ್ರು ರಜಾ ಹಾಕೊಂಡ್ರೆ 4 ಜನ ಮಾಡ್ಕೊಂಡ್ ಬರ್ತೀವಿ. ಅವರು ಚೆನ್ನಾಗಿ ನೋಡ್ಕೊಂತಾರೆ. ರವಿ, ಗಿರಿ, ಸಿಂಸ ಮತ್ತೆ ಶಿವು ಅವ್ರು ಇವಾಗ ನೋಡ್ಕೊಂತಾರೆ. ಇಷ್ಟ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವ್ 5 ಜನ ಬೆಳಗ್ಗೆ, ನೈಟ್ 2 ರಾಜು ಅಟ್ಪರ್ಸೆ. ಇನ್ನೊಂದು ಕೊನೆ ಪ್ರಶ್ನೆ. ಲೈಕ್ ನಿಮ್ಗೆ ಈಗ ಚಿಕ್ಕ ಮರಿಗಳಿಗೆ ಹಾಲು ಕುಡಿಸಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀರ, ಆಹಾರ ಇದೆಲ್ಲ. ಲೈಕ್ ದೊಡ್ಡದಾಗ್ತಾ ಮಾಂಸ ತಿನ್ಸ್ಬೇಕಾಗತ್ತೆ. ಲೈಕ್ ಅದೆಲ್ಲ ಯಾವ ರೀತಿ ಮಾಡ್ತೀರಾ ಮ್ಯಾಮ್? ಅಂದ್ರೆ ನಾವು ಒಂದ್ 2 ತಿಂಗಳ ಗಂಟ ಹಾಲು ಕುಡಿಸ್ತಾ ಇರ್ತೀವಿ. ಅದು ಅಷ್ಟೊಂದು ಬುದ್ಧಿ ಬಂದಿರಲ್ಲ. ಸ್ವಲ್ಪ ಬುದ್ಧಿ ಬಂದ ತಕ್ಷಣನೇ ನಾವು ಸ್ವಲ್ಪ ಕೈಮಾ ತರ ಮಾಡ್ತೀವಿ. ಚಿಕನ್ನ ಕೈಮಾ ಮಾಡಿ ಹಾಲೆಲ್ಲೇ ಬೆರೆಸಿ ಕೊಡ್ತೀವಿ. ಬೇರೆ ಕೈಮಾನು ಕೊಡಲ್ಲ. ಬೇರೆ ಕೈಮಾ ಕೊಟ್ರು ಗಂಟ್ಲು ಸಿಕ್ಕಾಕೊಳುತ್ತೆ. ಆ ಟೈಮಲ್ಲಿ ನೀರ್ ಕೊಡಲ್ಲ ನಾವು. ಬೇರೆ ಹಾಲೆಲ್ಲ ಚೆನ್ನಾಗಿ ಕಾಯಿಸಿ ಕುದಿಸಿ ಆರಿಸಿ
ಹಾಲಲ್ಲೇ ಕಲಸಿ ಮಾಡಿ ಸ್ವಲ್ಪ ಉಡ್ಬಸ್ ಹಾಕ್ತೀವಿ. ನಾವು ಫಸ್ಟ್ ತಿನ್ನಿಸ್ತೀವಿ, ನಾವು ಕೈಯಲ್ಲಿ ತಿನ್ನಿಸಿ ಹಂಗೆ ಒಂದು ಬಟ್ಟಲಲ್ಲಿ ಇಡ್ತೀವಿ, ತಿಂತವೆ. 3 ಟೈಮ್ ಕೊಡ್ತೀವಿ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ. ಇವತ್ತಿನ ಪಾಡ್ಕಾಸ್ಟ್ ನಮ್ಮ ಸಾವಿತ್ರಮ್ಮನವರ ಜೊತೆ ಆಗಿತ್ತು. ತುಂಬ ಖುಷಿ ಆಯಿತು ಮ್ಯಾಮ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್.